ಪ್ರಶಸ್ತಿ ಬಗ್ಗೆ ಆಗಲೇ ಮಾತಾಡ್ತಿದ್ದೆ. ಇದರಲ್ಲಿ ತುಂಬಾ ದೊಡ್ಡ ಪ್ರಶಸ್ತಿ ಯಾವುದು ಅದರಲ್ಲಿ? ಸ್ವಾಮಿ ಹಾ. ರಾಮ ಯೂನಿವರ್ಸಿಟಿ ಹಾ, ಹಾ, ಹಾ. ಡೆಹ್ರಾಡೂನಲ್ಲಿ ಹಾ. ಅದು ಹೌದಾ? ಕ್ಯಾಶ್ ಎತ್ತದು ಎಷ್ಟು ಅದು? 10 lakhs. 10 ಲಕ್ಷ. ಹಾ ಹಾ ಹಾ. ಆಮೇಲೆ ಕೆಂಪೇಗೌಡ ಒಂದು 5 ಲಕ್ಷ. ಓಕೆ. ಆಮೇಲೆ ಬಸವ ಪ್ರಶಸ್ತಿ. ಸ್ವಾಮೀಜಿ ಹಾ. ಅದು 5 ಲಕ್ಷ. ಬಸವ ಪ್ರಶಸ್ತಿ ಬಂದಿದೆಯಲ್ಲ? ಅದು 1.5 ಲಕ್ಷ. ಹಾ ಹಾ ಹಾ. ಸೊ ಈಗ ಒಂದು ಸೊ ಈ ಅಮೌಂಟ್ ಕೂಡ ಎಲ್ಲ ಇದಕ್ಕೆ ಹಾಕ್ತಾ ಇದ್ದೀರಾ? ಕೆರೆ ನೀರನ್ನು ಕೆರೆ ಚೆಲ್ಲಿ ಎಲ್ಲ ಅಮೌಂಟ್ ವರ್ಷಕ್ಕೆ ಬರ್ತಿದ್ದು ನನಗೆ ಬರ್ತಿದ್ದು. ಆಮೇಲೆ ಡಾಕ್ಟರೇಟ್ ಕೂಡ ಬಂದಿದೆ ನಿಮಗೆ. ಅದು ಡಾಕ್ಟರೇಟ್ ಬರ್ತಿದ್ದು. ಯಾವ ಯೂನಿವರ್ಸಿಟಿ ಅನ್ನೋದು? ಅದು ಅಕ್ಕಮಹಾದೇವಿ ಯೂನಿವರ್ಸಿಟಿ ವಿಜಯನಗರ. ಹಾ. ಅಲ್ಲಿಂದ ಬಂದಿದ್ದು. ಆಮೇಲೆ ಇನ್ನೊಂದು ಮದರ್ ತೆರೇಸಾ. ಮದರ್ ತೆರೇಸಾ. ಹಾ. ಅವರಿಂದ ಬಂದಿದ್ದು. ಅಲ್ಲಿ ಎರಡು ಬಂದಿದ್ಯಾ? ಎರಡು ಬಂದಿದೆ. ಒಂದು ಇಂಟರ್ನ್ಯಾಷನಲ್ ಒಂದು ಬಂದಿದೆ. ಸೊ ತಾವೀಗ ಡಾಕ್ಟರ್ ಸುಶೀಲಮ್ಮ ಹಂಗಾದ್ರೆ. ಸೊ ಬಹಳಷ್ಟು ಪ್ರಶಸ್ತಿಗಳು ನೀವು ಮಾಡಿದ ಕೆಲಸಕ್ಕೆ ಅದು ಎಷ್ಟೇ ಪ್ರಶಸ್ತಿಗಳು ಸಾಲದು ಅಂತ ನನ್ನ ಭಾವನೆ. ಜೊತೆಗೆ ಆಗ್ಲೇ ಒಂದು ಮಾತು ಹೇಳ್ತಾ ಇದ್ರಿ, ಎಲ್ಲ ಬೇರೆ ಬೇರೆ ಹಳ್ಳಿಗಳೆಲ್ಲ ಸಂಘಗಳನ್ನ ಸ್ಥಾಪನೆ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಒಂಚೂರು ಹೇಳಿ. ಯಾಕೆ ಸಂಘಗಳು ಮಾಡಿದ್ರು ಅಂತಂದ್ರೆ ನಾವೇನ್ ಮಾಡಿ ಜಿಲ್ಲಾ ಮಟ್ಟದ್ದು ಈ ಮಹಿಳಾ ಇದೊಂದು ಸಂಘ ಬಂದು ಆಮೇಲೆ ತಾಲೂಕು ಮಟ್ಟದಲ್ಲೆಲ್ಲ ಮಾಡಿ ಆಯಾ ತಾಲೂಕಿನ ಅವರಲ್ಲೇ ಮೆಂಬರ್ಶಿಪ್ ಎಲ್ಲ ಮಾಡಿ ಅಧ್ಯಕ್ಷರನ್ನ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರ ಹಳ್ಳಿಗಳಲ್ಲಿ ಮಹಿಳಾ ಮಂಡಳಿ ಮಾಡ್ಬೇಕಂತ ಶುರು ಮಾಡಿಸಿದ್ರು. ಸುಮಾರು ಎಲ್ಲ ಮಹಿಳಾ ಮಂಡಳಿ ಚೆನ್ನಾಗಿ ನಡೀತಾ ಇದೆಯಾ? ನಡೀತಿದೆ. ಕೆಲವರು ತುಂಬಾ ವರ್ಷ ಆಯ್ತಲ್ಲ, ಕೆಲವರು ಇದ್ದಾರೆ, ಕೆಲವರು ಇಲ್ಲ ಮತ್ತೆ ಹಾಸ್ಟೆಲ್ ಶುರು ಮಾಡಿದ್ದಾರೆ. ತುಂಬಾ ಸರ್ವಿಸ್ ಮಾಡ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ. ಜಿಲ್ಲಾವಾರನೂ ಆಗಿದೆ ಮತ್ತೆ ಹಳ್ಳಿನಲ್ಲಿ ಅವರೆಲ್ಲ ಹೆಂಗಿದ್ದಾರೆ, ಅಮ್ಮ ನೀವು ಮಾಡ್ಕೊಟ್ರಿ ನಾವು ಮಾಡಿದ್ವಿ ಅಂತ ಹೇಳ್ತಾರೆ. ನಾನು ಮರ್ತೋಗಿರ್ತಾನೆ. ಅವರು ಎಷ್ಟು ವರ್ಷ ಆಯ್ತು ಸರ್? 82, 90 ಈ ರೇಂಜಲ್ಲಿ ಮಾಡಿದ್ವಿ. ಅಂದ್ರೆ ಕರ್ನಾಟಕದ ಬಹಳಷ್ಟು ಜಿಲ್ಲೆಗಳ ಕವರ್ ಮಾಡಿದ್ರೆ ಈಗಲೂ ಕೇಳ್ಕೊಂಡು ಬರ್ತಾರಾ ಯಾರಾದ್ರೂ? ಬರ್ತಾರೆ. ಅವ್ರಿಗೆ ಟ್ರೈನಿಂಗ್ ಕೊಡ್ತೀರಾ? ಮೊನ್ನೆ ಯಾವುದೋ ಒಂದು ಸಮಸ್ಯೆ ಬಂತು. ಆ ಸಮಸ್ಯೆಗೆ ನಾನು ಯೋಚನೆ ಮಾಡಿ ಏನ್ ಮಾಡಿಸಿದ್ರು ನನಗೆ ಇಮಿಡಿಯೇಟ್ ಇರುತ್ತೆ. ಕಾರ್ಯಕ್ರಮ ಮಾಡಿ ಪಕ್ಕದ ಮನೆಯವರು ಅವರೆಲ್ಲ ತುಂಬಾ ಹಿಂಸೆ ಮಾಡ್ತಾರೆ. ಹೋಗಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕರೀರಿ ಅವ್ರನ್ನ ಕರೀರಿ, ಅವ್ರನ್ನ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಮಾಡಿದ್ರು ಸದ್ದಾಗಿ. ಆಮೇಲೆ ಪಾಪ ಊರಾಗ 2 ಸರಿ ಹೋಗಿ ಬರ್ತಿನ ಮಾತಾಡಿದೆ. ಆ ಕಾರ್ಯಕ್ರಮ ನಾನು ಹೋಗಿದ್ದೆ. ಮತ್ತೆ ಇನ್ನೊಬ್ಬರಿಗೆ ಹೇಳಿದ್ದೆ ಮಾರ್ಗದರ್ಶಿ ಅವರೆಲ್ಲ ಅವರು ನಾವು ಟ್ರೈನ್ ಅಪ್ ಮಾಡಿದ್ವಿ. ಅವರು ಸುಮಾರು ಜಿಲ್ಲೆಗಳಲ್ಲಿ ಮಾಡಿದ್ದಾರೆ. ಅವರು ಬಂದಿದ್ದಾರೆ, ಹಳಬರೆಲ್ಲ ಬಂದಿದ್ದಾರೆ. ಆಮೇಲೆ ಅಲ್ಲಿ ಮಾಡ್ತಾ ಇನಾಗ್ರೇಷನ್ ಮಾಡ್ತಾ ಅಲ್ಲೇ ವಿಶ್ವನಾಥ್ ಮಾಡಿದ್ದಾರೆ. ನನಗೆ ಪ್ರಶಸ್ತಿ ಬಂದಿದ್ದಾರೆ, ಪದ್ಮಶ್ರೀ. ಅಲ್ಲಿ ದೊಡ್ಡ ಹಾರ ತಗೊಂಡು ತರಿಸಿ ಹುಟ್ಟಿ ತುಂಬಾ ಹಾರ್ಡ್ ಮಾಡ್ಬಿಟ್ಟು ಅಲ್ಲೇ ಒಂದು ಇದನ್ನೇ ಮಾಡ್ಬಿಟ್ಟು ಹಾಡೇ ಬಿಟ್ಟು ಮತ್ತೆ ಅಲ್ಲಿರೋರೆಲ್ಲ ಪರಿಚಯ ಇತ್ತು ನನಗೆ. ಹಳಬರು, ಅಮ್ಮ ನೀವು ನಮ್ಗೆ ಹಳ್ಳಿಗೆ ಬಂದಿದ್ದಾರಲ್ಲ, ನಮಗೆ ಸಹಾಯ ಮಾಡಿದ್ದೀನಿ, ನಾನು ಬರ್ತಿದ್ದೀನಿ, ಅದನ್ನ ನೆನಪಿಟ್ಕೊಳ್ತೀನಿ. ಮತ್ತೊಂದು ತಾವು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಈಗ ಏನ್ ಪರಿಸರ ಎಷ್ಟು ಹಾಳಾಗ್ತಿದೆ ಅನ್ನೋದು ಎಲ್ಲ ಗೊತ್ತಿದೆ. ಪರಿಸರ ಕ್ಷೇತ್ರದಲ್ಲಿ ತಾವು ಒಳ್ಳೆ ಕೆಲಸಗಳು ಮಾಡಿದ್ದೀರಿ, ಏನಂತ ಮಾಡಿದ್ದೀರಿ? ಎಲ್ಲ ಗ್ರೀನರಿ ಇದೆ. ಯಾಕೆಂದ್ರೆ ಗ್ರೀನ್ ಇಲ್ಲ ಅಂದ್ರೆ ಹಸಿರು ಇಲ್ಲ ಅಂದ್ರೆ ಗಿಡಗಳಿಲ್ಲ ಅಂತಂದ್ರೆ ನಾವಿಲ್ಲ. ನಾವು ಬಿದ್ದಂತ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ಅದು ಸ್ವೀಕಾರ ಮಾಡಿ ಅದು ನಮಗೆ ಆಕ್ಸಿಜನ್ ಕೊಡುತ್ತೆ. ಅದನ್ನ ನಾವು ಜೋಪಾನ ಮಾಡಿ ಶುದ್ಧ ಪರಿಸರ ಇದ್ರೆ ಮಾತ್ರ ಶುದ್ಧ ಆಮ್ಲಜನಕ ಸಿಗುತ್ತೆ. ನಮಗೆ ಪ್ರೋಗ್ರಾಮ್ ಮಾಡಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸೇರಿ ಆಗ ನಾವೇನ್ ಮಾಡಿದ್ವಿ, ಹುಟ್ಟಿದ ಬಾಯಿ ಆ ಸಂದರ್ಭ ಅನೌನ್ಸ್ ಮಾಡ್ತೀವಿ 1 ಕೋಟಿ ಗಿಡಗಳನ್ನ ಹಾಕಿಸ್ಬೇಕು. ಈಗ 41 ಲಕ್ಷ ಆಗಿದೆ. 60 ಲಕ್ಷ ಆಗಿದೆ. 41 ಲಕ್ಷ ಆಗಿದೆ ಈಗ. ಎಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಈಗ ಮೊನ್ನೆ 20
ಟ್ರೈನಿಂಗ್ಗಳು ಕಳಿಸಿ ಶಾಲೆಗಳು BC ಎಲ್ಲ ಸೊ ನಿಮ್ದು ಟಾರ್ಗೆಟ್ ಇದೆಯಾ ಇಷ್ಟು ಅಂತ? ಇದೆ. 1 ಕೋಟಿ. 1 ಕೋಟಿ. ಅದನ್ನ ಇನ್ನೊಂದು 2 ವರ್ಷದಲ್ಲಿ ಮುಗಿಸ್ಬೇಕು. ಈ ಸಣ್ಣ ಪುಟ್ಟದಲ್ಲ, ಸಣ್ಣ ಪುಟ್ಟ ಗಿಡಗಳು ಬರುತ್ತೆ, ಆದ್ರೆ ದೊಡ್ಡ ದೊಡ್ಡ ಗಿಡಗಳಾಗುತ್ತೆ. ಬಹಳ ವರ್ಷಗಳ ಬಾಳಿಕೆ ಬರುತ್ತೆ. ಅದಕ್ಕೆ ನಾವು ಅದಕ್ಕೆ ಇನ್ನೊಂದು 2-3 ವರ್ಷದಲ್ಲಿ ಅದು ಮುಗಿಸ್ಬೇಕಂದ್ರೆ ಸುಮಾರು ಜನ ಕಾಯ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಫಂಡ್ ಬರಬೇಕು. ಇನ್ನೇನು ಬರೋ ಚಾನ್ಸ್ ಇದೆ, ಸ್ಯಾಂಕ್ಷನ್ ಆಗಿದೆ. ನಮ್ ಕೈಗೆ ಬಂದ ತಕ್ಷಣ ಅದನ್ನು ಶುರು ಮಾಡೋಣ ಅಂತ ವಿಚಾರ. ಹೌದು, ಅದೊಂದು ಕೇಳೋಣ ಅಂತಿದ್ದೆ. ನಿಮಗೆ ಇಲ್ಲಿಗೆ ಬೇರೆ ಬೇರೆ ದಾನಿಗಳಿಂದ ಹಣ ಬರುತ್ತಾ? ಅವರಾಗಿ ನೋಡಿ ಬಂದಿದ್ದೆ ನಿಮ್ಮ ಕೆಲಸಗಳನ್ನು ನೋಡಿ. ಈ ಅವಾರ್ಡ್ ಬಂದ್ಮೇಲಂತೂ ಇನ್ನಷ್ಟು ಜನ ಬರುತ್ತೆ. ಪದ್ಮಶ್ರೀ ಬಂದ್ಮೇಲೆ ಎಲ್ಲ ಕಡೆ ಪ್ರಚಾರ ಆಗಿದೆ. ಸಮಸ್ಯೆ ಚೆನ್ನಾಗಿದೆ. ಸುಮಾರು ಜನ ಅವಾಗೆ ಬಂದು ಹುಟ್ಟುಗಾರ ಯೂಸ್ ಮಾಡ್ತಾರೆ. ಏನ್ ಬೇಕು ಭಗವಂತ ಕಳಿಸ್ತಾ ಇದ್ದಾರೆ. ಈಗ ಈ ಒಂದು ಸುಮಂಗಲಿ ಸೇವಾಶ್ರಮ ಏನಿದೆ, ಒಂದು ಹಚ್ಚ ಹಸಿರಿನ ಹೊತ್ತಿಯಾಗಿರುವಂತದ್ದು, ಇಲ್ಲಿ ಬಹಳ ಚೆನ್ನಾಗಿರೋ ಬಹಳ ತಂಪಾದ ಒಂದು ವಾತಾವರಣ ಇದೆ. ಇಲ್ಲಿ ಸದ್ಯಕ್ಕೆ ನಡೀತಿರುವಂತಹ ಆಕ್ಟಿವಿಟೀಸ್ ಏನಿದೆ? ಹಾಸ್ಟೆಲ್, ಸ್ಕೂಲ್. ಓಕೆ. ಇದು ಕೌನ್ಸಿಲಿಂಗ್ ಒಂದು ಹೇಳಿ. ಫ್ಯಾಮಿಲಿ ಇಬ್ಬರು ಗಲಾಟೆ ಮಾಡ್ಕೊಂಡು ಹೋಗ್ತಾರೆ. ಸೊ ಅವರು ದಾಂಪತ್ಯ ಕಲಹ. ಅವರ ಕಲಹ ಹೆಂಡತಿ ಏನ್ ಮಾಡ್ತಿದ್ದಾರೆ ಆಕೆನ ಕೇಳುದು, ಆಕೆ ಏನ್ ಮಾಡ್ತಾರೆ ಗಂಡನ ಮೇಲೆ, ಗಂಡ ಏನ್ ಮಾಡ್ತಾರೆ ಹೆಂಡತಿ. ಇದೆರಡು ಟ್ಯಾಲಿ ಮಾಡ್ಬಿಟ್ಟು ಇನ್ನೊಂದ್ಸರಿ ಕರ್ಸ್ಕೊಂಡ್ಬಿಟ್ಟು ನಿಮ್ಗೆ ನಿಮ್ ಹೆಂಡತಿ ಹೇಗಿದ್ರೆ ನೀವು ಒಂದಾಗಿರ್ತೀರಿ ಅಂತ ಕೇಳ್ತಾರೆ. ಅವ್ರು ಇದೇ ಕೇಳ್ತಾರೆ, ಹೀಗೆ ಅಂತ ಹಿಡಿದು. ಕೌನ್ಸಿಲಿಂಗ್ ಯಾರು ಮಾಡೋದು? ನೀವೇ ಮಾಡೋದು? ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ? 82 ಇಂದ. ಜನ ಬರ್ತಾರಾ ಅಲ್ಲಿಗೆ? ಶುರುವಾಯ್ತು ಶ್ರೀಶಾಜನ ಅಂತ ಬೋರ್ಡಲ್ಲಿ. ಅವ್ರು ಶುರು ಮಾಡಾದ್ಮೇಲೆ ನಾವು ಶುರು ಮಾಡ್ಕೊಂಡು ಇದುವರೆಗೂ ಮಾಡ್ತಾರೆ. ಅದೇನು ಡೈಲಿ ಇರುತ್ತಾ ಅಥವಾ ವಾರಕ್ಕೊಂದಿನ ಆ ರೀತಿ? ಡೈಲಿ ಇರ್ತಿತ್ತು, ಈಗ ಕಡಿಮೆ ಆಗ್ತಾ ಇದೆ. ಓಕೆ. ಒಂದಂತೆ ಬರ್ತಾ ಇದ್ದಾರೆ. ಓಕೆ. ಮತ್ತು ಕೆಲವೊಂದು ಪೆಟ್ಟು ಬಿದ್ದಿದ್ದಾನೆ ಅಂತ. ಯಾಕೆ ಅಂತ ಹೇಳಿದ್ರೆ ಅವರಷ್ಟು ಇದು ಕೊಟ್ಟಿರ್ತಾರೆ ಹಿಂಸೆ. ಅವ್ರು ನನಗೆ ಅವ್ರಿಗೆ ಹೆಣ್ಮಕ್ಳು ಹಿಂಸೆ ಕೊಡ್ತಾರೆ, ನನಗೆ ಆಮೇಲೆ ಒಂದು ಮಾಡಿ ಕಳಿಸಿ ಹೊಡ್ಬಿಟ್ಟಿದ್ದೀರಾ ಈಗ ತಿದ್ಕೋ ನೀನು ಅಂತ. ಆಮೇಲೆ ಮದುವೆ ಆಗಿದೆ, 2 ಮಕ್ಕಳು, ಕೈ ಬಂದಿದ್ದಾರೆ. ಮಗು ಜೊತೆ ಎಂತ ತೆಂಗಿನ ಕರ್ಕೊಂಡಿದ್ದಾರೆ. ತೆಂಗಿನ ನಾನು ಮದುವೆ ಮಾಡ್ಬೇಕು. ಆಕೆ ಬಂದ್ಬಿಟ್ಟಿದ್ವಿ. ಬಂದಾಗ ನಾನು ಏನ್ ಮಾಡ್ತಾರೆ, ಆತನ ಬಂದು ಮಾತಾಡುವ ನಾನಂದ್ರೆ ನೀನು ಆಕೆ ಬಿಡ್ತೀಯ ಆಮೇಲೆ ಆಮೇಲೆ ಬಂದು ಆದ್ಮೇಲೆ ಹೊಸಲಿಯಾಗಿ ಕೊಟ್ರು. ಆಮೇಲೆ ಕರ್ಕೊಂಡು ಕೂಡಿಸ್ಬಿಟ್ಟು ಹೆಚ್ಚಿನ ಮಾಡಿಕೊಟ್ರೆ ಇವತ್ತೇ ನಿಮ್ಮ ನಾವು ಎಷ್ಟು ಜನ ಸೊ ಹೀಗೆ ಇಷ್ಟು 1 hour ಕೌನ್ಸಿಲಿಂಗ್ ಮಾಡಿದ್ರು ಕಳಿಸಿ. ಅಲ್ಲ ಚೆನ್ನಾಗಿ ಆಗಿದಾರ ಅವರೆಲ್ಲ? ಎಲ್ಲ ಚೆನ್ನಾಗಿದ್ದಾರೆ. 99% ಮುಗಿಸ್ತೀವಿ. 1% ಮಾತ್ರ ಆಗಲ್ಲ. ಅದು ಆಗೋದೇ ಇಲ್ಲ ಅಂದಾಗ ಅದನ್ನ ಡೈವರ್ಸ್ ಅಂತ ಬಂದಾಗ ನಾವು ಇಲ್ಲಿ ಇಟ್ಕೊಳ್ಳಲ್ಲ. ಹೌದು. ಸೊ ಈ ರೀತಿ ಕೌನ್ಸಿಲಿಂಗ್ ಎಷ್ಟು ನಾವು ಮಾಡ್ಬೋದು, ಸರಿ ಮಾಡ್ಕೊಡ್ಬೋದು. ಕೆಲವರು ಇಬ್ರು ಮನಸ್ಥಿತಿನ ನಾವು ಇಲ್ಲ ಡೈವರ್ಸಿಗೆ ಹೋಗ್ತೀವಿ ಅಂತಂದ್ರೆ ಅದು ಏನು ಮಾಡ್ತಾರೆ. ಹಳ್ಳಿಗಳಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಚರ್ಚು ಸ್ವಲ್ಪ ಬರ್ತಿಲ್ಲ ಅಲ್ಲ ಬೆಡ್ ಸೀಟ್ ಬೇರೆ ಕಡೆ ಕೌನ್ಸಿಲಿಂಗ್ ಮಾಡ್ತಾರೆ. ಕಾಂಪ್ರಮೈಸ್ ಮಾಡಿ ಮೀಡಿಯೇಷನ್ ಆಮೇಲೆ ಕೂತಾಗ ಬಂದು ಎಲ್ಲ ಹೊರಗಡೆ ನಿಂತಿದ್ದು ಎಲ್ಲ ಬಂದು ಎಲ್ಲ ನೋಡಿ ನನಗೆ ನಮಸ್ಕಾರ ಮಾಡಿ
ಹೇಳಿ ಏನಪ್ಪ ಇದು ಬೇಕಿತ್ತು ಒಬ್ಬೊಬ್ಬರಿಗೆ ಕೇಳಿದೆ ಇದು ಒಂದು ಹತ್ತಿರ ಇಲ್ಲ ಅಂದ್ರೆ ಅಪ್ಪ ಅವತ್ತು ಅಷ್ಟು ಜನದ್ದು ಸಕ್ಸಸ್ ಆಗಿರೋದಮ್ಮ ನೀವೇನು ಹೇಳ್ತೀರ ಬೇಕಿತ್ತು ಜಡ್ಜ್ಮೆಂಟ್ ಭಾಳ ಖುಷಿ ಆಯ್ತು ಅಂದ್ರೆ ಒಂದು ಮುಗಿಸ್ಕೋಬೇಕು ಯಾಕೆಂದ್ರೆ ಅವ್ರಿಗೇನೋ ಸಹಾಯ ಮಾಡಿರ್ತೀನಿ ಅಂತ ಅಲ್ಲಿ ಬಂದಾಗ ನೀವೇನು ಹೇಳ್ತೀರಿ ನಿಮ್ ಮಾತನ್ನು ಕೇಳ್ತಾರೆ, ಹಂಗಾಗಿ ಅಂದ್ರೆ ನಿಮ್ ಬಗ್ಗೆ ಒಂದು ಗೌರವ ಇರುತ್ತೆ ಅವರಿಗೆ, ಹಾಗಾಗಿ ಅವ್ರು ನಿಮ್ ಮಾತನ್ನು ಕೇಳ್ತಾರೆ. ಗೌರವ ಇಲ್ಲದ್ರೆ ಮಾತು ಕೇಳಲ್ಲ. ಇಲ್ಲ ನೀವು ಯಾರು ಬರೀ ಗಂಡ ಹೆಂಡತಿ ಸಮಸ್ಯೆ ಮಾತ್ರ ಬರ್ತಿತ್ತ ಇಲ್ಲಿಗೆ, ಅಥವಾ ಬೇರೆ ತರದ ಸಮಸ್ಯೆಗಳು ಬರ್ತಿತ್ತು? ಇದೆ ಮಕ್ಕಳು, ಹೆಣ್ಮಕ್ಳು, ಆಡಳಿತ ಆ ಥರದ್ದೆಲ್ಲ ಕೇಸ್ಗಳು ಬರ್ತಾಯ್ತಾ? ಬರ್ತಿತ್ತು ಅದನ್ನು ಗೈಡ್ ಮಾಡ್ತಿರ್ತಾರೆ ಓಕೆ. ಗೈಡ್ ಮಾಡ್ತಿರ್ತಾರೆ ಮೆಜಾರಿಟಿ ಫ್ಯಾಮಿಲಿ ಅವ್ರೊಂದ್ಸಲ ಕೌನ್ಸಿಲಿಂಗ್ ಮಾಡಿ ಸರಿಯಾದ್ಮೇಲೆ ಬಂದು ಹೇಳಿ ಹೋಗೋದಿದ್ಯಾ ನಾವು ಚೆನ್ನಾಗಿದ್ದೀವಿ ಅಂತ? ಇಬ್ಬರು ಸೇರಿಸಿ ದೇವರ ಮಾಡಿಸಿ ಮಾಲೆ ಬದಲಾಯಿಸಿ ಓ, ಪೂಜೆ ಮಾಡಿಸಿ ಊಟ ಮಾಡಿಸ್ಬೇಕು ಎಂತ ದೊಡ್ಡ ಕೆಲಸ ಅಲ್ಲ ಅವಲ್ಲ. ಬಹಳ ಖುಷಿ ಯಾಕಂದ್ರೆ ದೂರ ಆಗೋದು ಬಹಳ ಸುಲಭ, ಹೌದು ಆ ಹತ್ರ ಸೇರ್ಸೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ. ಕೆಲವರು ಒಂದು ತಿಂಗಳಾಗತ್ತೆ, 2 ತಿಂಗಳಾಗತ್ತೆ ಅಂದ್ರೆ ನಾವು ಅವ್ರ ಜೊತೆ ಮಾತಾಡುವ ರೀತಿ ಇದೆಯಲ್ಲ ಅದು ಭಾಳ ಆಮೇಲೆ ಬರ್ತಾ ಬರ್ತಾ ನಮ್ಮವರು ಇರಲಿಲ್ಲ, ಸೊ ಅವ್ರಿಗೆ ಬಿಟ್ಕೊಟ್ಟು ಅವರು ಅದನ್ನೇ ರೆಡಿ ಫೈನಲ್ ನಾನು ಸೊ ಅದರಿಂದ ಸುಮಾರು ಫ್ಯಾಮಿಲಿ ಸೆಟಲ್ ಆಗಿದೆ. ಅದೇನೋ ಒಂದು ಭಗವಂತ ಆಶೀರ್ವಾದ ಮಾಡಿದರೆ ಸರ್ವಿಸ್ ಖಂಡಿತವಾಗ್ಲಮ್ಮ ನಿಮ್ ಜೊತೆ ಮಾತಾಡ್ತಿದ್ರೆ ಒಂದಲ್ಲ ಇನ್ನೊಂದು ಒಂದು 10 ಎಪಿಸೋಡ್ ಮಾಡ್ಬೋದು, ಅಷ್ಟೊಂದು ವಿಷಯಗಳಿದೆ. ಬಹಳ ಸಂತೋಷ ಆಯ್ತು. ನಿಮ್ಮ ಇಡೀ ಒಂದು ಜರ್ನಿನ ಕೇವಲ ಒಂದು 1 ಅವರಲ್ಲಿ ಹಿಡಿದಿಡೋದಂದ್ರೆ ಸೂರ್ಯನ ಹಿಡಿದಷ್ಟೇ ಒಂದು ಇದು. ಬಟ್ ಬಹಳ ಸಂತೋಷ ಆಯ್ತು. ನಿಜಕ್ಕೂ ಕೂಡ ತಾವು ಎಲ್ಲ ವರ್ಗದವರಿಗೂ ಕೂಡ ಒಂದು ದೊಡ್ಡ ಸ್ಫೂರ್ತಿಯಿಂದ ತಪ್ಪಾಗ್ಲಿಕ್ಕಿಲ್ಲ. ನಮ್ಗೆ ಇನ್ನಷ್ಟು ಹೆಚ್ಚಿನ ಪ್ರಶಸ್ತಿ ಪುರಸ್ಕಾರಗಳು ಆಯುರಾರೋಗ್ಯ ಎಲ್ಲವೂ ಲಭಿಸಲಿ, ನಿಮ್ಮಿಂದ ಇನ್ನೂ ಸಮಾಜಕ್ಕೆ ಒಳ್ಳೆ ಕೆಲಸ ಆಗಲಿ ಅಂತ ನಾನು ಹಾರೈಸ್ತೇನೆ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಲಿಕ್ಕೆ ಅನಂತ ಧನ್ಯವಾದಗಳು. ಜನತೆಯಲ್ಲಿ ಒಂದು ವಿಚಾರ ಇದೆ ಹೇಳ್ಬೇಕಂತಂದರೆ, ಇದೆಲ್ಲ ನೋಡಿ ನಂಗೆ ಭಾಳ ಖುಷಿ ಆಯಿತು. ಇಂಟರ್ವ್ಯೂ ಮಾಡಿ ವಿವರಣೆಯಾಗಿ ತಗೊಂಡು ಬೇರೆ ಜನರಿಗೆ ಜಾಗೃತಿ ಆಗಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಅವರ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಅದನ್ನು ತಾವೆಲ್ಲ ನೋಡಿದಂಥವರೆಲ್ಲರೂ ಸಹ ನಾವು ಸಬ್ಸ್ಕ್ರೈಬ್ ಆಗಬೇಕು, NTVಗೆ ಬೇಕು ತಮ್ಮ ಕಳಕಳಿಯಿಂದ ಪ್ರಾರ್ಥಿಸಬೇಕು. ವೀಕ್ಷಕರೇ, ನೋಡಿದ್ರಲ್ಲ, ಸುಮಾರು 50 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಇವರು ಮಾಡಿದಂಥ ಕೆಲಸ ನಿಜಕ್ಕೊಂದು ದೊಡ್ಡ ಸಂಘ ಸಂಸ್ಥೆನೇ ಮಾಡಬೇಕು. ಅದರಲ್ಲಿ ತಾವೇ ಖುದ್ದಾಗಿ ಒಂದು ಸಂಸ್ಥೆನ ಕಟ್ಟಿ ಇಷ್ಟೆಲ್ಲ ಒಂದು ಕೆಲಸ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸುಶೀಲಮ್ಮ ಅವರಿಗೆ ಯಾಕೆ ಪದ್ಮಶ್ರೀ ಪ್ರಶಸ್ತಿ ಬಂತು ಅಂತ ಈಗ ತಾನೇ ಗೊತ್ತಾಯ್ತಲ್ವಾ? ಸೊ ಇಂತಹ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಸಾವಿರಾರು ಸಂತತಿಯಲ್ಲಿ ಬೆಳೀಲಿ ಅಂತ ನಾನು ಆಶಿಸ್ತಾ ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಸುಶೀಲಮ್ಮ ಅವರಿಗೆ ನನ್ನ ಅನಂತ ಧನ್ಯವಾದಗಳು.